ಒಂದು ಮಳೆ ಬಂತು ಅಂದರೆ ಸಾಕು ಬೆಂಗಳೂರಿನ ಸ್ಥಿತಿ ಯಾವ ರೀತಿ ಆಗ್ತದೆ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ದೊಡ್ಡ ಹೊಳೆ ಥರ ಆಗೋಗಿದೆ ಇದು. ಯಾರಿಗೂ ಕೂಡ ರಸ್ತೆ ಅಂತ ಅನ್ಸೋದೇ ಇಲ್ಲ. ಇದು ಯಾರೋ ಹೊಳೆ ಒಳಗಡೆ ಈಜಾಡ್ಕೊಂಡು ಹೋಗ್ತಾ ಇದ್ದಾರೇನೋ, ವಾಹನಗಳೆಲ್ಲ ಕೂಡ ಯಾವುದೋ ಒಂದು ಮೋರಿ ಒಳಗಡೆ ಹೋಗ್ತಾ ಇದ್ದಾರೇನೋ ಅನ್ನುವ ರೀತಿಯಲ್ಲಿ ಕಾಣಿಸ್ತದೆ. ಇದು ಭಾಳ ಎಲ್ಲ ದೂರದಲ್ಲಿರ್ತಕ್ಕಂಥದ್ದಲ್ಲ, ವಿಧಾನಸೌಧದಿಂದ ಭಾಳ ಹತ್ತಿರದಲ್ಲೇ ಇರುವಂಥ ವಸಂತ ನಗರದ 8ನೇ ಮುಖ್ಯ ರಸ್ತೆ ಇದು. ಮೌಂಟ್ ಕಾರ್ಮೆಲ್ ಕಾಲೇಜೆಲ್ಲ ಇಲ್ಲೇ ಬರ್ತದೆ ಹತ್ತಿರದಲ್ಲಿ. ಅಷ್ಟು ಹತ್ತಿರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಏರಿಯಾದ ಪರಿಸ್ಥಿತಿ ಇದು. ಯಾಕೆ ಇದನ್ನು ನಾವು ತೋರಿಸ್ತಾ ಇದ್ದೇವೆ ಅಂತಂದರೆ, ನಮ್ಮ ಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು ಕಂಡಿದ್ದಾರೆ. ಅದನ್ನು ಸಾಕಾರ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಸಹಿತ ಈಗಾಗಲೇ ಅವರ ಒಂದು ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದಾರೆ ಅಂಥೇಳಿ ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು. ಆದರೆ ಇಂಥ ಒಂದು ಮೂಲಭೂತ, ಇಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಪ್ರದೇಶದಲ್ಲೇ ಈ ರೀತಿಯ ಪರಿಸ್ಥಿತಿ ಆಗಿಬಿಟ್ರೆ ಇನ್ನು ಬೆಂಗಳೂರಿನ ಉಳಿದ ಭಾಗಗಳಲ್ಲಿ ಹೇಗಾಗ್ಬೋದು ನೋಡಿ. ಇಲ್ಲಿ ಯಾವ ರೀತಿ ಯಾವ ರೀತಿ ಇಲ್ಲಿ ನೀರು ತುಳುಕಿದೆ ಅಂತಂದರೆ, ಒಂದು ಸಣ್ಣ ಮಳೆ, ಇದೇನೋ ಭೀಕರವಾಗಿರ್ತಕ್ಕಂಥ ಮಳೆ ಬಂದಂಥ ಪರಿಸ್ಥಿತಿ ಏನಲ್ಲ ಇದು. ಒಂದು ಸಣ್ಣ ಮಳೆ ಬಂದಿದ್ದಕ್ಕೆ ಈ ರೀತಿ ಆಗಿದೆ. ಆ ಫುಟ್ಪಾತ್ ಎಲ್ಲ ಕಿತ್ತೋಗಿದೆ. ಇವರೆಲ್ಲ ಹೇಳ್ತಾಯಿದ್ರು, ಈ ಭಾಗದ ಅಂಗಡಿ ಜನ ಎಲ್ಲ ಕೂಡ, ನೀರು ಇಲ್ಲಿ ತನಕ ತುಂಬಿಡ್ತದೆ, ಮೇಲ್ಗಡೆ ತನಕ ಬಂದುಬಿಡ್ತದೆ ಅಂತೇಳಿ. ನೀರು ಹರಿದೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಪರಿಸ್ಥಿತಿ ನೋಡಿ, ಪಾಪ ಅವ್ರ ಅಂಗಡಿಯವರೆಲ್ಲ ಯಾವ ರೀತಿ ಅದರಿಂದ ನೊಂದೋಗಿದ್ದಾರೆ. ಏನು ಹೇಳ್ತೀರಾ? ಯಾವಾಗಿಂದ ಇದು ನೀರು ಯಾವಾಗನೂ ಆಗ್ತಾ ಇದೆ, ಏನು ಅದು ಮೋರಿ ಕಟ್ಟಿನೂ ಪ್ರಯೋಜನ ಇಲ್ಲ. ಯಾವಾಗ ನಿಂತ್ಕೋತಾರೆ, ತುಂಬ ತೊಂದರೆ ಆಗ್ತದೆ. ನೀರು ಅಲ್ಲಿ ಯಾರಿಗೂ ಹೇಳಿಲ್ವ ನೀವು? ಯಾರೋ BBMP ಆಫೀಸರ್ ಯಾರಿಗೂ ಮಾತಾಡಿ? ಯಾರ ಕೆಲೋದಿಲ್ಲ. ನೋಡಿ, ಅಲ್ಲಿ ಸರ್ಕಸ್ ಮಾಡ್ಕೊಂಡು ಫುಟ್ಪಾತ್ ಮೇಲೆಲ್ಲ ಗಾಡಿ ತಗೊಂಡು ಬರುವಂಥ ಪರಿಸ್ಥಿತಿ ನೋಡಿ ಇಲ್ಲಿ. ಫುಟ್ಪಾತು ಇರುವಂಥದ್ದು ಜನರುಗಳಿಗೆ ಇದು ಮಾಡೋದಕ್ಕೆ, ಅಲ್ಲಿ ನೀರಲ್ಲಿ ಹೋಗೋದಕ್ಕೆ ಆಗದೇ ಅವರು ವಾಹನ ಚಾಲಕರೆಲ್ಲ ಫುಟ್ಪಾತ್ ಮೇಲೆಲ್ಲ ತರುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರಿನ ಇವತ್ತಿನ ಸ್ಥಿತಿಗತಿ. ಈ ರೀತಿ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ತಕ್ಷಣಕ್ಕೆ, ಯಾಕಂದರೆ ಈಗಂತೂ BBMP ಅದು ಯಾವುದೂ ಅಸ್ತಿತ್ವದಲ್ಲೇ ಇಲ್ಲ. ನಮಗೆ ಮಳೆ ಬಂದರೆ, ಮತ್ತೊಂದಾದರೆ, ಕಸ ಬಿದ್ದರೆ ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಅಂತಕ್ಕಂಥದ್ದು ಒಂದು ಯಾರಿಗೂ ಕೂಡ ಕಲ್ಪನೆ ಕೂಡ ಇಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಇದು ಅತ್ಯಂತ ಪ್ರತಿಷ್ಠಿತ ಪ್ರದೇಶದಲ್ಲೇ ಈ ರೀತಿಯ ಪರಿಸ್ಥಿತಿ ಆಗಿಬಿಟ್ರೆ ಅಧಿಕಾರಿಗಳು, ನಮ್ಮ GBA ಇಂಜಿನಿಯರ್ಗಳು ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅಂತಂದರೆ, ಎಲ್ಲಿ ನೀರು ಹೋಗ್ತದೆಯೋ ಅಲ್ಲಿ ಚರಂಡಿ ಮಾಡೋದೇ ಇಲ್ಲ ಅವರು. ಯಾವುದೇ ಕಾಲುವೆ ಮಾಡೋದಿಲ್ಲ, ಯಾವುದೇ ಚರಂಡಿ ಮಾಡೋದಿಲ್ಲ. ಎಲ್ಲಿ ನೀರಿರೋದಿಲ್ಲ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಚರಂಡಿಯನ್ನು ಮಾಡ್ತಾರೆ. ನಾವು ನಿಮ್ಮ ಹಿಂದೆ ಕೂಡ ಒಂದು ಉದಾಹರಣೆನ ನಿಮ್ಗೆ ಕೊಟ್ಟಿದ್ವಿ. ಅದು KR ಸರ್ಕಲ್ನಲ್ಲಿ ಇರ್ತಕ್ಕಂಥ ಅಂಡರ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತರಿಂದ ಎದುರುಗಡೆಗೆ ನಾವು ಮಾತಾಡಿದ್ವಿ. ಇದೀಗ ವಸಂತ ನಗರದಲ್ಲೂ ಕೂಡ ಅದೇ ಪರಿಸ್ಥಿತಿ. ಇಲ್ಲಿ ಹಿಂದೆ ದೊಡ್ಡ ಒಂದು ಕಾಲುವೆಯನ್ನು ಮಾಡಿದ್ದಾರೆ, ಆದರೆ ಅದರಲ್ಲಿ ಒಂದು ಹನಿ ನೀರು ಹೋಗೋದಿಲ್ಲ. ಎಲ್ಲ ನೀರು ಕೂಡ ರಸ್ತೆ ಮೇಲೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ಈಗ ಹಿಂದೊಂದು ದೊಡ್ಡ ಚರಂಡಿಯನ್ನು ಮಾಡಿದರು, ಆದರೂ ಕೂಡ ಇಲ್ಲಿ ನೀರು ನಿಲ್ಲೋದು, ರಸ್ತೆಯಲ್ಲಿ ತುಂಬ ಹೊಳೆ ಥರ ಆಗಿರೋದು ನಿಲ್ಲೋದಿಲ್ಲ. ಏನಾಗಿದೆ, ಏನು ಹೇಳ್ತೀರಿ? ಇಲ್ಲ ಸರ್, ಇಲ್ಲಿ ಯಾವಾಗ ಮಳೆ ಬಂದ್ರೂ 5 ನಿಮಿಷ ಮಳೆ ಬಂದ್ರೂ ಫುಲ್ ತುಂಬೋಗುತ್ತೆ. ಏನು ನೀರು ಹೋಗಲ್ಲ, ಒಂದು ಅರ್ಧ ಗಂಟೆ ಆಗುತ್ತೆ ನೀರು ಹೋಗೋಕ್ಕೆ. ಫುಲ್ಲು ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಕಷ್ಟ. ಅಂಗಡಿ ಒಳಗಡೆ ಫುಲ್ ತುಂಬೋಗುತ್ತೆ. ಒಂದು ಅಂಗಡಿ ಒಳಗಡೆ ಫುಲ್ಲು ಇಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗೂ ಫುಲ್ ತುಂಬೋಗುತ್ತೆ. ಏನು ಕಾರಣ ಅದಕ್ಕೆ ಆ ರೀತಿ? ಏನಂದರೆ ಎಲ್ಲಿ ಕರೆಕ್ಟಿಗೆ ಏನು ಇದು ಮಾಡಿಲ್ಲ ಅಷ್ಟ. ಅಲ್ಲಿ ಮುಂದೆ ಮೋರಿ, ಚಿಕ್ಕ ಮೋರಿ ಇದೆ, ಅದಕ್ಕೆ ಪಾಸ್ ಆಗೋಕ್ಕೆ ಜಾಗ ಇಲ್ಲ. ಅಲ್ಲಿ ನೀರು ಹೋಗೋಕ್ಕೆ ಪಾಸ್ ಆಗೋಕ್ಕೆ ಜಾಗ ಇಲ್ಲ. ಎಲ್ಲ ಇಲ್ಲೇ ನಿಂತಿರುತ್ತೆ ಅಷ್ಟೇ. ಸಣ್ಣ ಸರ್ 5 ನಿಮಿಷ ಇವಾಗ ಮಳೆ ಬಂದಿದ್ದು ಫುಲ್ಲು ನೀರು ತುಂಬೋಗಿದೆ. ಅದು ಹೋಗೋಕ್ಕೆ ಒಂದು ಅರ್ಧ ಗಂಟೆ ಬೇಕು. ಸರ್ ನಾವು ಬರ್ತಾ ಇರ್ತಾರೆ, ಸುಮಾರು ಜನ ಹೇಳಿದ್ದೀರಿ, ಬಟ್ ಯಾರು ರೆಸ್ಪಾನ್ಸಿಬಲ್ ಯಾರು ತೊಗೊತಲ್ಲ ಅಷ್ಟೇ. ಯಾರು ತೊಗೊತಾ ಇಲ್ಲ. ಅದೇ ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಮಳೆ ಬಂದರೆ ಒಂದು 5 ನಿಮಿಷ ಮಳೆ ಬಂದ್ರೆ ತುಂಬ ತೊಂದರೆ ಆಗುತ್ತಿಲ್ಲ ಅಷ್ಟೇ. ಈಗ ಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಗೊತ್ತಲ್ವ ಹೆಂಗೆ ಪರಿಸ್ಥಿತಿ ಹೆಂಗಿದೆ, ನೀವೇ ನೋಡಿದ್ದೀರಾ. ಆ ಥರ ಪರಿಸ್ಥಿತಿ ಆಗುತ್ತೆ ಅಷ್ಟೇ. ನೀರಿಂದು ಮಾಡಲೇಬೇಕು ಸರ್. ಮೋರಿ ಕರೆಕ್ಟಿಗೆ ಆದಂದರೆ ಹೋಗಿ ಪಾಸ್ ಆಗುತ್ತೆ. ಏನಿಲ್ಲ, ಇಲ್ಲಿ ನಿಂತ್ಕೊಂಡು ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಸರ್. ಎಲ್ಲ ಅಷ್ಟೇ, ಬೇರೆ ಈ ರೀತಿ ಪರಿಸ್ಥಿತಿ ಇದೆ. ಇಲ್ಲಿ ಮೋರಿ ಒಂದು ಕಡೆ ಇದೆ, ಅಲ್ಲ ಅಲ್ಲಿ ದೊಡ್ಡ ಮೋರಿ ಇದೆ. ಆ ಮೋರಿಗೆ ಇವ್ರು ಪಾಸಿಂಗ್ ಕೊಟ್ಟರೆ ಆಗುತ್ತೆ. ಅದಕ್ಕೆ ಪಾಸ್ ಆಗೋದಕ್ಕೆ ಮೋರಿ ದೊಡ್ಡದಿಲ್ಲ, ಅದು ಚಿಕ್ಕದ್ರಿಂದ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನೀರು ತುಂಬುತ್ತೆ. ಎಷ್ಟು ದಿವಸದಿಂದ ಇದು ಸರ್? ಇದು ನಾವು ಚಿಕ್ಕ ಮಕ್ಕಳಿಗೆ ನೋಡ್ತಾ ಇರಿ ಸರ್. ಮಾಡಿದ್ರು ಅಲ್ಲಿ ಮೋರಿ ಮಾಡಿದ್ರು, ಅದೇನೋ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡಲಿಲ್ಲ. ಅದಕ್ಕೆ ಮುಂದಕ್ಕೆ ಕೊಟ್ಟರೆ ಮೋರಿ ಆಗುತ್ತೆ. ನೀರಲ್ಲಿ ನಿಂತ್ಕೊಳಲ್ಲ, ಹೋಗುತ್ತೆ ನೀರು ಆರಾಮಾಗಿ. ಶಂಕರ್ ಕುಮಾರ್ ಅಂತ.
ನೋಡಿ ಇದು ಹೆಂಗಿದೆ ಪರಿಸ್ಥಿತಿ ಅಂತಂದರೆ, ಯಾಕೆ ನಾವು ಇದೆಲ್ಲವನ್ನು ಕೂಡ ವರದಿ ಮಾಡ್ತಾನೆ ಇರ್ತೀವಿ ಅಂತಂದರೆ, ನಾವು ನೊಂದವರ ಧ್ವನಿ ಆಗ್ತೇವೆ ಅಂಥೇಳಿ ನಾವು ಸಂಪೂರ್ಣ ನ್ಯೂಸ್ನ ಮೂಲಕ ಹೇಳಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಕನಸನ್ನು ಕೂಡ ಕಂಡಿದ್ದಾರೆ. ಇಂಥ ಒಂದು ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡದೆ ಹೋದರೆ ಬ್ರ್ಯಾಂಡ್ ಆಗೋದು ಭಾಳ ದೂರ ಇರ್ತದೆ. ಹಾಗಾಗಿ ನೋಡಿ, ಚರಂಡಿ ಒಂದು ಕಡೆ ಮಾಡ್ತಾರೆ, ಇನ್ನೊಂದು ಕಡೆ ನೀರು ಹೋಗೋದು ಜಾಗದಲ್ಲಿ ಚರಂಡಿ ಮಾಡೋದಿಲ್ಲ. ಬರೀ ಪರಿಸ್ಥಿತಿ ಒಂದು ರೀತಿ ವಿಚಿತ್ರ ಆಗೋಗಿದೆ. ಎಲ್ಲ ಅಧಿಕಾರಿಗಳು ಸಹಿತ, ಈ ಅಧಿಕಾರಿಗಳೇನಿದಾರಲ್ಲ ಅವರನ್ನು ಮೊದಲನೇದಾಗಿ ಅವ್ರನ್ನ ಬೆಂಡೆತ್ತದೆ ಹೋದರೆ ಈ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಸುಧಾರಿಸೋದಿಲ್ಲ. ಅವ್ರು ಹೇಳಿದ್ರು, ಅದೊಂದು ಕಾಮಿಡಿ ಥರ ಅನಿಸ್ಬೋದು, ನಾವು ಚಿಕ್ಕವರಿದ್ದಾಗಿಂದ ಇನ್ನೂ ತನಕ ಹಿಂಗೆ ಆಗ್ತಾಯಿದೆ ಅಂತಂದರೆ ಪರಿಸ್ಥಿತಿ ಹೆಂಗಿರ್ಬೋದು. ಇದ್ರ ಬಗ್ಗೆ ತಕ್ಷಣಕ್ಕೆ ಮುಖ್ಯಮಂತ್ರಿಗಳೇ ಗಮನ ಹರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಳ್ತಾ, ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್ ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.